ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮ ಗುರುಜಿ. ವಿಶೇಷವಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ತುಲಾ ರಾಶಿಯ 2026ರ ಜುಲೈ ತಿಂಗಳ ಮಾಸಿಕ ಭವಿಷ್ಯವನ್ನು ನೋಡೋಣ. ಇಲ್ಲಿ ಇವ್ರಿಗೆ ಗ್ರಹಗಳ ಗೋಚಾರ ಫಲಗಳು ತುಂಬ ಶುಭವಾಗಿರುತ್ತೆ. ಇವ್ರಿಗೆ ಸುವರ್ಣ ಅವಕಾಶ, ವ್ಯಾಪಾರದಲ್ಲಿ ಹೆಚ್ಚಳವಾಗುವಂಥದ್ದಾಗಿರುತ್ತೆ. ಮತ್ತು ನಿಮ್ಮ ಕೆಲಸದಲ್ಲಿ ಸರಿಯಾದಂತಹ ಪ್ರತಿಫಲಗಳು ಸಹಿತ ತಾವು ತೆಗೆದುಕೊಳ್ತೀರಿ. ಮತ್ತು ಉತ್ತಮವಾದಂತಹ ಹಣದ ಒಳಹರಿವು ಅಂದರೆ ಇನ್ಫ್ಲೋ ಆಫ್ ಫಂಡ್ಸ್ ಅಂತ ನಾವೇನಂತ ಕರಿತೀವಿ, ದಟ್ ಇಸ್ ಗೋಯಿಂಗ್ ಟು ಗಿವ್ ಎ ಬೆಸ್ಟ್ ಬೆನಿಫಿಟ್ ಅಂತ ಹೇಳ್ಬೋದು. ಸಾಮಾಜಿಕವಾದಂತಹ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತೀರಿ. ಅಂದರೆ ಸೊಸೈಟಿಗೋಸ್ಕರ ತಾವು ಕೆಲಸ ಮಾಡ್ತೀರಿ. ವೆಲ್ಫೇರ್ ಫಾರ್ ದ ಸೊಸೈಟಿ ಅಂತ ನಾವೇನಂತ ಕರಿತೀವಿ. ಸೊಸೈಟಿಗೋಸ್ಕರ ತಾವು ಹೆಚ್ಚು ಕೆಲಸ ಕಾರ್ಯಗಳನ್ನು ಮಾಡ್ತೀರಿ. ಉತ್ತಮವಾದಂತಹ ಲಾಭವನ್ನು ಸಹಿತ ತಾವಿಲ್ಲಿ ಪಡಿತೀರಿ. ಮತ್ತು ವಿದ್ಯಾರ್ಥಿ ಕ್ಷೇತ್ರದಲ್ಲಿ ಉತ್ತಮವಾದಂಥ ಲಾಭ, ಅದು ಶಿಕ್ಷಕ ಕ್ಷೇತ್ರದಲ್ಲಿ, ವೃತ್ತಿಪರ ಜೀವನದಲ್ಲಿ ಉತ್ತಮವಾದಂಥ ಲಾಭಗಳನ್ನು ಪಡೆಯುವಂತಹ ಅವಕಾಶಗಳು ದೊರೆಯುತ್ತಾ ಇರ್ತವೆ. ಮತ್ತು ವಿಶೇಷವಾಗಿ ಪುಣ್ಯಕ್ಷೇತ್ರಗಳ ಒಂದು ದರ್ಶನವನ್ನು ತಾವು ಮಾಡ್ತೀರಿ. ಪುಣ್ಯಕ್ಷೇತ್ರಗಳಲ್ಲಿ ಗುರುಗಳನ್ನು ಭೇಟಿ ಮಾಡೋದು, ಒಂದು ಪ್ರಗತಿಕರವಾದಂಥ ಬೆಳವಣಿಗೆಗಳನ್ನು ತಾವಿಲ್ಲಿ ಭೇಟಿ ಮಾಡುವಂಥದ್ದು ಆಗಿರುತ್ತೆ. ಶುಭ ಸಂಖ್ಯೆಯಾಗಿ ತಾವು 4 ಆಯ್ಕೆ ಮಾಡ್ಕೊಳ್ಳಿ ಅಂತಲೂ ಹೇಳ್ಬೋದಾಗುತ್ತೆ. ಮತ್ತು ಆರ್ಥಿಕತೆಯ ಪ್ರಬಲತೆಗಾಗಿ, ಆರ್ಥಿಕತೆಯ ಬೆಳವಣಿಗೆಗಾಗಿ ತಾವು ಉತ್ತಮವಾದಂಥ ಅವಕಾಶಗಳನ್ನು ಸಹಿತ ತಾವಿಲ್ಲಿ ಪಡೆದುಕೊಳ್ತಾ ಇರ್ತೀರಿ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡುವುದಾಗುತ್ತೆ. ಮತ್ತು ವಿಶೇಷವಾಗಿ ನಾವಿಲ್ಲಿ ಹೇಳೋದಾದರೆ, ತಮ್ಮ ಜೀವನದ ಮೌಲ್ಯಗಳನ್ನು ಪಡ್ಕೊಳ್ತೀರಿ. ಪ್ರೀತಿ ಪ್ರೇಮ ವಿಚಾರದಲ್ಲಿ ಸ್ವಲ್ಪ ನಂಬಿ ಮೋಸ ಹೋಗ್ತೀರಿ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ವಿಶೇಷವಾಗಿ ಈ ಒಂದು ಮಾಸದಲ್ಲಿ ಆದಷ್ಟು ಸಹಿತ ತಾವು ಹಸಿರು ಮತ್ತು ಶ್ವೇತ ಬಣ್ಣವನ್ನು ಧಾರಣೆಯನ್ನು ಮಾಡೋದು ತುಂಬಾ ಉತ್ತಮವಾಗಿರುತ್ತೆ. ಮತ್ತು ಈ ಒಂದು ಮಾಸದಲ್ಲಿ ಶ್ರೀಕೃಷ್ಣನ ಒಂದು ಆರಾಧನೆಯನ್ನು ಮಾಡೋದು ತುಂಬಾ ಉತ್ತಮ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಳ್ಬೋದಾಗುತ್ತೆ. ಇದಾಗಿತ್ತು 2026ರ ಜುಲೈ ತಿಂಗಳ ಮಾಸಿಕ ಭವಿಷ್ಯ. ಇದೇ ರೀತಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ರತಿಯೊಂದು ವಿಚಾರಗಳನ್ನು ಬೆಲ್ ಐಕಾನ್ ಒತ್ತುವುದರ ಮುಖಾಂತರವಾಗಿ ತಾವು ಪಡ್ಕೊಳ್ಬೋದು ಅಂತ ಹೇಳ್ತಾ, ನನ್ನ ಆರಾಧ್ಯ ದೇವ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರತಿಯೊಬ್ಬರಿಗೂ ಸಹಿತ ಆರೋಗ್ಯ, ಆಯಸ್ಸು, ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವಮಂಗಳಾನಿ ಭವಂತು.